ಎಲ್ಲ ಫೋಟೋಸ್ ಎಲ್ಲ ನೋಡಿದ್ವಿ, ನೀವು ಪಡೆದಂಥ ಪ್ರಶಸ್ತಿ ಎಲ್ಲ ನೋಡಿದ್ವಿ. ಸರ್, ಈಗ ಮಿಲ್ಟ್ರಿಗೆ ಬರೋದಕ್ಕಿಂತ ಮುಂಚೆ ಅಂದರೆ ನೀವು ಏನು ನಿಮ್ಮ ಬಾಲ್ಯ ಜೀವನ ಹೇಗಿತ್ತು ಮತ್ತು ಯಾಕೆ ಆರ್ಮಿಗೆ ಸೇರಬೇಕು ಅಂತ ಅಂದ್ಕೊಂಡ್ರಿ? ಈಗ ನೋಡಿ, ನನ್ನ ಮೂಲತಃ ಹುಬ್ಬಳ್ಳಿಯವನು. ಹುಬ್ಬಳ್ಳಿಯಲ್ಲಿ ಹುಟ್ಟು ಬೆಳೆದಿದ್ದು. ಸ್ಕೂಲಿಂಗ್ ಲಾಯನ್ಸ್ ಇಂಗ್ಲೀಷ್ ಮೀಡಿಯಂ ಸ್ಕೂಲಲ್ಲಾಗುತ್ತೆ. ಅದಾದ ನಂತರ ನಾನು PUC 1 PUC 2ಗೆ ನಾನು PC ಜಾಬಿನ್ ಸೈನ್ಸ್ ಕಾಲೇಜ್ ಅಂತ ಹುಬ್ಬಳ್ಳಿಯಲ್ಲಿದೆ, ಅಲ್ಲಿ ಮಾಡ್ತಾಯಿದ್ದೆ. ನನಗೆ ಫಸ್ಟ್ ಅವಾಗ ಎಕ್ಸ್ಪೋಜರ್ ಆಗಿದ್ದು ಆರ್ಮಿ ಬಗ್ಗೆ ನನಗೆ ಫಸ್ಟ್ ತಿಳುವಳಿಕೆ ಬಂದಿದ್ದು ಅಂತಂದರೆ, ಒಬ್ಬ NCC ಆಫೀಸರ್ ಇರ್ತಿದ್ದರಲ್ಲಿ. ಅವ್ರು NCC ಆಫೀಸರ್ನ ಏನು ನೋಡ್ತಾ ಇದ್ದೆ, ಅವಾಗ ಅವ್ರು ಹಾಕೊಂಡಂಥ ಯೂನಿಫಾರ್ಮ್ ಇರ್ಬೋದು, ಅವ್ರು ನಿಂತ್ಕೊಂಡು ಮಾತಾಡ್ತಿರೋಂಥ ಒಂದು ರೀತಿ ಇರ್ಬೋದು, ಹೆಂಗೆ ಆರ್ಡ್ರ್ ಕೊಡ್ತಿದ್ರು, ಹೆಂಗೆ ಕಮಾಂಡ್ ಕೊಡ್ತಿದ್ರು, ಇದನ್ನೆಲ್ಲ ನೋಡಿ ಭಾಳ ಇಂಪ್ರೆಸ್ ಆಗಿದ್ದೆ ನಾನು. ಅದೊಂದು 2 ವರ್ಷ ಹೆಂಗೆ ಮುಗೀತೋ ಗೊತ್ತಾಗಲಿಲ್ಲ. PC ಜಾಬಿನ್ ಸೈನ್ಸ್ ಕಾಲೇಜಲ್ಲಿ PUC 1 PUC 2 ಸಕ್ಸಸ್ಫುಲ್ಲಿ ಕಂಪ್ಲೀಟ್ ಮಾಡಿದೆ. ಅದಾದ ನಂತರ ನಾನು ಬಾಪೂಜಿ ಇನ್ಸ್ಟಿಟ್ಯೂಟ್ ಆಫ್ ಇಂಜಿನಿಯರಿಂಗ್ ಟೆಕ್ನಾಲಜಿ ಅಂತ ಇದೆ ದಾವಣಗೆರೆಯಲ್ಲಿ, ಅಲ್ಲಿ ನಾನು ಮೆಕ್ಯಾನಿಕಲ್ ಇಂಜಿನಿಯರ್ ಮಾಡೋಕ್ಕೆ ಹೋಗ್ತೀನಿ. ಆವಾಗೂ ಕೂಡ ಒಬ್ಬ NCC ಆಫೀಸರ್ ಬರ್ತಾರೆ. ಆ್ಯಂಡ್ ವಿಷಯ ಏನು ಅಂತಂದರೆ, ನಾನು NCCಯಲ್ಲಿ ಇರಲಿಲ್ಲ, ಬಟ್ ಎಟ್ ದ ಸೇಮ್ ಟೈಮ್ ಅವ್ರ ಜೊತೆ ಮಾತುಕತೆ ಆಗ್ತಿತ್ತು. ಅವ್ರು ಯಾವಾಗ ಒಂದು ಸಲ ನಾನು ಕೂತ್ಕೊಂಡಾಗ ಯುದ್ಧದ ಬಗ್ಗೆ, ಎನ್ಕೌಂಟರ್ ಬಗ್ಗೆ, ಆತಂಕವಾದಿ ಚಟುವಟಿಕೆಗಳ ಬಗ್ಗೆ ಅದನ್ನೆಲ್ಲ ಹೇಳ್ತಿದ್ರಲ್ಲ, ಆವಾಗ ನಾನು ಫರ್ಮಾಗಿ ಡಿಸೈಡ್ ಮಾಡಿಕೊಂಡೆ, ನನಗೇನಾದರೂ ಒಂದು ಕರಿಯರ್ ಅಂತ ಇದ್ದರೆ ಅದು ನನಗೆ ಡಿಫೆನ್ಸ್ ಫೋರ್ಸಸ್ ಅಂತ. ಇವಾಗ ನಾನು ಮಾತಾಡ್ತಿರೋದು ಒಂದು 25-30 ವರ್ಷದ ಹಿಂದಿನ ಕತೆ. ಹಾಗಾಗಿ ಅವಾಗ ಅವೇರ್ನೆಸ್ ಇರಲಿಲ್ಲ. ಇವಾಗ ಏನು ಅಂತಂದರೆ, ಇವಾಗ ಎಲ್ಲದು ನಿಮಗೆ ಮೊಬೈಲಲ್ಲಿ ಎಲ್ಲ ಡೇಟಾ, ಎಲ್ಲ ಇನ್ಫಾರ್ಮೇಷನ್ ಸಿಕ್ಬಿಡುತ್ತೆ. ಬಟ್ ಆಗಿನ ಕಾಲದಲ್ಲಿ ಆ ಇನ್ಫಾರ್ಮೇಷನ್ ಇರಲಿಲ್ಲ. ಆದರೂ ಅವ್ರನ್ನ ನೋಡಿ ಇಷ್ಟು ಇಂಪ್ರೆಸ್ ಆಗಿದ್ದೆ ನಾನು ಅಂತಂದರೆ, ನಾನು ಆರ್ಮಿನೇ ಸೇರಬೇಕು ಅಂತ ಡಿಸೈಡ್ ಮಾಡಿದೆ. ನಂದು ಇಂಜಿನಿಯರಿಂಗ್ ಮುಗಿಯುತ್ತೆ. ನನ್ನ ಫ್ರೆಂಡ್ಸ್ ಎಲ್ಲರೂ ಸುಮಾರು ಜನ ಬಂದು ಇಲ್ಲೇ ಬೆಂಗಳೂರಲ್ಲೇ ಸೆಟ್ಲ್ ಆಗ್ತಾರೆ. ಆವಾಗ 96ಅಲ್ಲಿ ನಾನು ಇಂಜಿನಿಯರಿಂಗ್ ಮುಗಿಸಿದ್ದೆ. 96ಅಲ್ಲಿ ಹೇಗಿರ್ತಿತ್ತು ಅಂತಂದರೆ, ಕಂಪ್ಯೂಟರ್ ಅವಾಗಿನ್ನೂ ಹೊಸದಾಗಿ ಬರ್ತಾಯಿತ್ತು, ಮ್ಯಾನೇಜ್ಮೆಂಟ್ ಸೆಕ್ಟರ್ ಭಾಳ ದೊಡ್ಡದಾಗಿ ಓಪನ್ ಆಗ್ತಾಯಿತ್ತು. ಹಾಗಾಗಿ ನನ್ನ ಜೊತೆಗಿದ್ದಂಥ ನನ್ನ ಇಂಜಿನಿಯರಿಂಗ್ ಕೋರ್ಸ್ಮೇಟ್ಸ್ ಎಲ್ಲರೂ GRE TOEFL ಅಂತ ಎಕ್ಸಾಮ್ ಬರೀತಾರೆ. ಅಂದರೆ ಅಮೆರಿಕಾ ಹೋಗಿ MS ಮಾಡಬೇಕಂತಂದರೆ GRE TOEFL ಅಂತ ಎಕ್ಸಾಮ್ ಬರೀಬೇಕಿತ್ತು. ಅದಕ್ಕೆ ಪ್ರಿಪೇರ್ ಆಗ್ತಾಯಿದ್ರು. ಸಾಫ್ಟ್ವೇರ್ ಕೋರ್ಸಸ್ ಮಾಡ್ತಾಯಿದ್ರು. GMAT ಅಂತ ಇದೆ ಮ್ಯಾನೇಜ್ಮೆಂಟ್ ಸೆಕ್ಟರ್ಗೆ, ಅದನ್ನು ಅವಾಗ ಎಕ್ಸಾಮ್ ಬರೀತಾಯಿದ್ರು. ಬಟ್ ನನಗಿದ್ದಿದ್ದು, ಐ ವಾಸ್ ವೆರಿ ಕ್ಲಿಯರ್ ನನಗೆ ಜೀವನದಲ್ಲಿ ಏನು ಬೇಕು ಅಂತ. ನನಗೆ ಆರ್ಮಿ ಯೂನಿಫಾರ್ಮ್ ಹಾಕ್ಕೊಂಡದ್ದು ಬಿಟ್ಟರೆ ಬೇರೆ ನಾನು ಕನಸಲ್ಲೂ ಬೇರೆ ಏನು ಕಂಡಿರಲಿಲ್ಲ. ಆದರೆ ವಿಶೇಷತೆ ಏನಂತಂದರೆ, ನನ್ನ ಸಾಕಷ್ಟು ಜನ ರಿಲೇಟಿವ್ಸ್ ಅಮೆರಿಕಾದಲ್ಲಿದ್ದಾರೆ. ಹಾಗಾಗಿ ನಮ್ಮ ತಾಯಿದು ಒಂದು ಕನಸಿತ್ತು. ಅವರು ಕೂಡ, ನಾನು ಕೂಡ ಅಮೆರಿಕಾಗೆ ಹೋಗಿ MS ಮಾಡಬೇಕಂತ. ಆವಾಗ ತಾಯಿ ನನಗೆ ಭಾಳ ಫೋರ್ಸ್ ಮಾಡ್ತಿದ್ರು, ನೀನು GRE TOEFL ಬರೀ ಅಂತ. ನಾನು TOEFL ಎಕ್ಸಾಮ್ ಬರೀತೀನಿ. ಅದರಲ್ಲಿ ವಿಲ್ ಬಿ ಸರ್ಪ್ರೈಸ್ಡ್, ನನಗೆ ಎಷ್ಟು 95-97% ಬಂದಿತ್ತು TOEFLಲ್ಲಿ. ಹಾಗಾಗಿ ಒಂದು ಒಳ್ಳೆಯ ಅವಕಾಶ ಆಯಿತು ನನಗೆ ಅಮೆರಿಕ ಹೋಗಿ MS ಮಾಡೋದು. ಬಟ್ ಅದೇ ಸಮಯದಲ್ಲಿ ನನಗೇನು ಬೇಕಿತ್ತು ಅಂತ ಕ್ಲಿಯರ್ ಇದ್ದಿರೋದ್ರಿಂದ, ಫಸ್ಟ್ ಟೈಮ್ ನಾನು ಅಟೆಂಪ್ಟ್ ಮಾಡಿದ ಮೊದಲನೇ ಇಂಟರ್ವ್ಯೂ ಸರ್ವಿಸ್ ಸೆಲೆಕ್ಷನ್ ಬೋರ್ಡ್ ಅಂತ, ಇಲ್ಲೇ ಬೆಂಗಳೂರು ಕಬ್ಬನ್ ರೋಡಲ್ಲಿದೆ. ಅಲ್ಲಿಗೆ ನಂದು ಕಾಲ್ ಬರುತ್ತೆ. ಅವ್ರು ಹೇಳಿದ್ದಿಷ್ಟೇ, ನೀವು 7 ದಿನ ನಿಮ್ಮ ಇಂಟರ್ವ್ಯೂ ಆಗುತ್ತೆ, ಅದಾದ ನೆಕ್ಸ್ಟ್ 7 ದಿನ ನೀವು ಸೆಲೆಕ್ಟ್ ಆದರೆ ಮೆಡಿಕಲ್ ಕೂಡ ಆಗುತ್ತೆ. ಸೊ 15 ದಿನಕ್ಕೆ ಪ್ರಿಪೇರ್ ಆಗಿ ಬನ್ನಿ, ಸೊ ಡೇಟ್ ಸಾಯಂಕಾಲ 6 ಗಂಟೆದೊಳಗೆ ನೀವು ರಿಪೋರ್ಟ್ ಮಾಡ್ಕೋಬೇಕಂತ ಹೇಳ್ತಾರೆ. ಸಂಜೆ ಬಂದು ರಿಪೋರ್ಟ್ ಮಾಡ್ಕೊತೀನಿ. ಮಾಡ್ಕೊಂಡ ನಂತರ ಅಲ್ಲಿ ಹೋದಾಗ ನನಗೊಂಥರ ಮುಜುಗರ, ಒಂಥರ ಹೆದರಿಕೆ ಆಗಿಬಿಡುತ್ತೆ. ಏನಕ್ಕೆ ಅಂದರೆ, ನಾನು ಯಾವುದೇ ಒಂದು ಟ್ರೈನಿಂಗ್ ತೊಗೊಂಡಿರಲಿಲ್ಲ. ಸದರ್ನ್ ಪಾರ್ಟ್ ಆಫ್ ಇಂಡಿಯಾದಲ್ಲಿ ಅದು ಒಂದು ಕಾನ್ಸೆಪ್ಟೇ ಇರಲಿಲ್ಲ. ನಾವು ಆರ್ಮಿಗೆ ಸೇರಬೇಕಂದ್ರೆ ಟ್ರೈನಿಂಗ್ ತೊಗೋಬೇಕು, ಒಂದಿಷ್ಟು ಕೋರ್ಸಸನ್ನು ಅಟೆಂಡ್ ಮಾಡಬೇಕು ಅಂತ ಕಾನ್ಸೆಪ್ಟ್ ಇರಲಿಲ್ಲ. ಅಲ್ಲಿ ಬಂದಂಥವ್ರು ಎಲ್ಲರೂ ಇದರ ಡಿಫೆನ್ಸ್ ಬ್ಯಾಕ್ಗ್ರೌಂಡ್ ಇದ್ದಂಥವ್ರು ಬಂದಿದ್ದರು, ಇಲ್ಲ ಕೋರ್ಸಸನ್ನು ಅಟೆಂಡ್ ಆಗಿ ಬಂದಿದ್ದರು. ಅವರಿಗೆಲ್ಲ ಕ್ಲಿಯರಾಗಿ ಗೊತ್ತಿತ್ತು ಮೊದಲನೇ ದಿನ ಏನಾಗುತ್ತೆ, ಇಂಟರ್ವ್ಯೂ ಹೆಂಗಾಗುತ್ತೆ, ಗ್ರೂಪ್ ಡಿಸ್ಕಷನ್ ಹೆಂಗಾಗುತ್ತೆ, ವರ್ಡ್ ಅಸೋಸಿಯೇಷನ್ ಟೆಸ್ಟ್ ಹೆಂಗಾಗುತ್ತೆ, ನಾವು ಕಂಬೈನ್ಡ್ ಎಫರ್ಟ್ ಮಾಡಬೇಕು, ಆಬ್ಸ್ಟಿಕಲ್ ಕೋರ್ಸನ್ನ ಹೆಂಗೆ ಕ್ಲಿಯರ್, ಎಲ್ಲ ಗೊತ್ತಿತ್ತು ಅವರಿಗೆ. ನನಗೆ ಕ್ಲೂಲೆಸ್ ಇದ್ದೆ. ಆನ್ ಟಾಪ್ ಆಫ್ ದ್ಯಾಟ್, ನನ್ನ ಹಿಂದಿನ ಬ್ಯಾಚ್ ಏನಿತ್ತಲ್ಲ 80 ಜಲ್ದೇ ಒಬ್ಬರು ಕೂಡ ಸೆಲೆಕ್ಟ್ ಆಗಿರಲಿಲ್ಲ. ಹಾಗಾಗಿ ನಾನು ಕುತ್ಕೊಂಡು ಅವತ್ತು ಯೋಚನೆ ಮಾಡ್ತಾಯಿದ್ದೀನಿ, ಹಿಂದಿನ ಬ್ಯಾಚಲ್ಲಿ ವಾಶ್ಔಟ್ ಆಗಿದ್ದಾರೆ, ಒಬ್ಬರು ಕೂಡ ಸೆಲೆಕ್ಟ್ ಆಗಿಲ್ಲ. ನಮ್ಮ 80 ಜನದ ಬ್ಯಾಚಲ್ಲಿ ಇಷ್ಟು ಜನ ಕಲ್ತ್ಕೊಂಡು ಬಂದಿದ್ದಾರೆ, ಇಷ್ಟು ಜನ ಕೋರ್ಸ್ ಅಟೆಂಡ್ ಮಾಡಿದ್ದಾರೆ, ನನಗಿಂತ ಎಷ್ಟು ಹೆಚ್ಚು ತಿಳ್ಕೊಂಡಿದ್ದಾರೆ, ನಂದು ಚಾನ್ಸ್ ಎಲ್ಲಿದೆ, ನಾನು ಆಗ್ತೀನೋ ಇಲ್ಲೋ ಅಂತ. ಆವಾಗ ರಾತ್ರಿ ಮಲಗಬೇಕಾದ್ರೆ ನಾನು ಒಂದು ಮಾತನ್ನು ಅಂದ್ಕೊಂಡೆ, ನನ್ನ ಕೈಲಿ ರಿಸಲ್ಟ್ ಇಲ್ಲ, ನನ್ನ ಕೈಲಿ ಬರೀ ಪ್ರೊಸೆಸ್ ಇದೆ, ನನ್ನ ಕೈಲಿ ಒಂದು ಎಫರ್ಟ್ ಇದೆ. ಸೊ ಅದನ್ನು ಚೆನ್ನಾಗಿ ಮಾಡಬೇಕು ಅಂತ. ಮೊದಲನೇ ದಿನ ಆಗುತ್ತೆ, ಸ್ಕ್ರೀನಿಂಗ್ ಅಂತ ಹೇಳ್ತಾರೆ. ಸ್ಕ್ರೀನಿಂಗಲ್ಲಿ ಸುಮಾರು 75% ಜನ ಅಲ್ಲೇ ತೆಗೆದುಬಿಡ್ತಾರೆ ಮೊದಲನೇ ದಿನ. ಸೊ ಅದರಲ್ಲಿ ಸೆಲೆಕ್ಟ್ ಆದೆ. ಮುಂದಿನ 5 ದಿನ ಏನು ಟೆಸ್ಟ್ ಆಗುತ್ತೆ, ಬರ್ತಾ ಒಂದೊಂದು ದಿನ ಹೆಂಗೆ ಬಂತ, 1 ಟಾಸ್ಕ್ ಅಟ್ ಎ ಟೈಮ್ ಅಂತ ನಾನು ಡಿಸೈಡ್ ಮಾಡಿದ್ದೆ. ಯಾವ ಟೆಸ್ಟ್ ಇರುತ್ತೋ ಅದನ್ನು ಚೆನ್ನಾಗಿ ಮಾಡಬೇಕು, ಕಾನ್ಸಂಟ್ರೇಟ್ ಅದರ ಬಗ್ಗೆ ಮಾಡಬೇಕು, ಬೇರೆ ಚಿಂತೆ ಮಾಡಬಾರ್ದು. ಬರ್ತಾ ಲಾಸ್ಟ್ ಡೇ ಬರುತ್ತೆ. ಅವಾಗ ನಮಗೆಲ್ಲ ಚೆಸ್ಟ್ ನಂಬರ್ ಕೊಟ್ಟಿರ್ತಾರೆ, ನಮ್ಮ ಹೆಸರು ಅನೌನ್ಸ್ ಮಾಡಲ್ಲ. ನಾವು ಏನೇ ಇದ್ರೂ ಐಡೆಂಟಿಫೈ ಮಾಡೋದು ಅದೊಂದು ಬ್ಯಾಚ್ ಚೆಸ್ಟ್ ನಂಬರ್ ಇರುತ್ತೆ, ಆ ಚೆಸ್ಟ್ ನಂಬರಿಂದ ಐಡೆಂಟಿಫೈ ಮಾಡ್ತಾರೆ. 6ನೇ ದಿನದಲ್ಲಿ ನನ್ನ ಚೆಸ್ಟ್ ನಂಬರ್ನ ಕರೀತಾರೆ. ಅವಾಗ ಐ ಫೆಲ್ಟ್ ಲೈಕ್ ಮೈ ಡ್ರೀಮ್ ಕಮಿಂಗ್ ಟ್ರೂ. ನಾನೇನು ಕನಸು ಕಂಡಿದ್ದೆ ಅದು ನನಸಾಗೋದನ್ನು ಕಂಡೆ. ಮುಂದಿನ ಒಂದು 6 ದಿನ ಮೆಡಿಕಲ್ಸ್ ಆಗುತ್ತೆ, ಅದರಲ್ಲೂ ಸೆಲೆಕ್ಟ್ ಆಗ್ತೀನಿ.
ಆವಾಗ ನನ್ನನ್ನು ಅಲ್ಲಿಂದ ಏನು ಹೇಳ್ತಾರೆ ಅಂದರೆ ಇನ್ನೊಂದು 4-5 ತಿಂಗಳಲ್ಲಿ ನಿಮಗೆ ಜಾಯ್ನಿಂಗ್ ಇನ್ಸ್ಟ್ರಕ್ಷನ್ ಬರುತ್ತೆ ಇಂಡಿಯನ್ ಮಿಲಿಟರಿ ಅಕಾಡೆಮಿದಲ್ಲಿ ನೀವು ಹೋಗಿ ಜಾಯ್ನ್ ಆಗಬೇಕು ಅಂತ. ಸರಿ ಅಂತ ಅಲ್ಲಿಂದ SSB ಸೆಂಟರಿಂದ ಹೊರಗಡೆ ಬರ್ತೀನಿ. ಆಮೇಲೆ ನನ್ನ ಫ್ರೆಂಡ್ಸ್ ಎಲ್ಲರೂ ಅಲ್ಲೇ ಬೆಂಗಳೂರಲ್ಲೇ ಇರೋದ್ರಿಂದ ಅವರಿಗೆ ಒಂದು ಪಾರ್ಟಿ ಕೊಡಬೇಕು. ಅಲ್ಲಿವರೆಗೂ ನಾನು ಯಾರಿಗೂ ಹೇಳಿರಲಿಲ್ಲ, ಯಾಕಂದರೆ ನೋಡಿ ಅವಾಗ ಯಾರೂ ಆರ್ಮಿ ಜಾಸ್ತಿ ಜನ ಸೇರ್ತಾ ಇರಲಿಲ್ಲ, ಯಾರಾದರೂ ಹೇಳಿದರೆ ನಗಾಡ್ತಾ ಇದ್ದರು. ಹಾಗಾಗಿ ಸುಮ್ಮನೆ ಮಜಾ ತೊಗೊತಾರೆ ಅನ್ನೋ ಕಾರಣದಿಂದ ನಾನು ಯಾರಿಗೂ ಹೇಳಿರಲಿಲ್ಲ. ಆವಾಗ ಡಿಸೈಡ್ ಮಾಡಿದೆ ಇನ್ಮೇಲೆ ಹೇಳಬೇಕು ಅಂತ. ಅವ್ರನ್ನೆಲ್ಲರನ್ನೂ ಡಾಬಾ ಕರ್ಕೊಂಡು ಹೋಗ್ತೀವಿ ಪಾರ್ಟಿಗೆ ಅಂತಂದು, ಪಾರ್ಟಿಗೆ ಹೋಗ್ತೀವಿ, ಒಂದು ಡಾಬಾದಲ್ಲಿ ಕೂತ್ಕೊಂಡಿರ್ತೀವಿ. ಆವಾಗ ನನ್ನ ಫ್ರೆಂಡ್ಸ್ಗೆ ಎಲ್ಲರಿಗೂ ಹೇಳ್ತೀನಿ, ನಾನು ಈ ಥರ ನಾನು ಸರ್ವಿಸ್ ಸೆಲೆಕ್ಷನ್ ಬೋರ್ಡಲ್ಲಿ ಅಟೆಂಪ್ಟ್ ಮಾಡಿದ್ದೆ, ಸೆಲೆಕ್ಟ್ ಆಗಿದ್ದೀನಿ, ಇನ್ನೊಂದು 5-6 ತಿಂಗಳಲ್ಲಿ ಇಂಡಿಯನ್ ಮಿಲಿಟರಿ ಅಕಾಡೆಮಿಗೆ ಹೋಗ್ತೀನಿ ಅಂತ. ನೀವು ನಂಬಲ್ಲ, ಅವಾಗ ಆರ್ಮಿ ಆವಾಗ ಇಟ್ಸ್ ನಾಟ್ ಅ ವೆಲ್ ಪೇಯಿಂಗ್ ಜಾಬ್. ಆವಾಗ ಸ್ಯಾಲ್ರಿ ಭಾಳ ಕಡಿಮೆ ಇತ್ತು, ಆಫೀಸರ್ಸ್ಗೂ ಕೂಡ ಭಾಳ ಕಡಿಮೆ ಇತ್ತು, ಜವಾನ್ಸಿಗೆ ಇನ್ನೂ ಕಡಿಮೆ ಇತ್ತು. ಹಾಗಾಗಿ ಎಲ್ಲರೂ ನನಗೆ ಕೇಳೋಕ್ಕೆ ಸ್ಟಾರ್ಟ್ ಮಾಡಿದರು, ನವೀನ್ ಯಾಕಪ್ಪ ನಿನ್ನ ಜೀವನ ನೀನು ಯಾಕೆ ಹಾಳು ಮಾಡ್ಕೊತಿದ್ದೀಯ? ನಾವು ನೋಡು, ನಾವು GRE TOEFL ಬರ್ತಾ ಇದ್ದೀವಿ, MS ಅಮೆರಿಕಕ್ಕೂ MS ಮಾಡ್ತೀವಿ, ಅಲ್ಲಿ ಸೆಟ್ಲ್ ಆಗ್ತೀವಿ, ಸಾಕಷ್ಟು ದುಡ್ಡನ್ನು ಗಳಿಸ್ತೀವಿ. ನಮಗೆ 20-25 ವರ್ಷದ ನಂತರ ನಮ್ಮ ಹತ್ರ ದೊಡ್ಡ ಬಂಗ್ಲೆ ಇರುತ್ತೆ, ಕಾರ್ ಇರುತ್ತೆ, ಬ್ಯಾಂಕ್ ಬ್ಯಾಲೆನ್ಸ್ ಇರುತ್ತೆ. ನಿನ್ನ ಹತ್ರ ಯಾಕೆ ಆರ್ಮಿಗೆ ಜಾಯ್ನ್ ಆಗ್ತಿದೆ? ನಿನ್ನ ಜೀವನ ಯಾಕೆ ಹಾಳು ಮಾಡ್ಕೊತಿದ್ಯಾ? ವಾಟ್ ಹ್ಯಾವ್ ಯು ಟು ಅರ್ನ್? ನೀನೇನು ಗಳಿಸ್ತೀಯಾ ಅಂತ ಕೇಳೋಕ್ಕೆ ಸ್ಟಾರ್ಟ್ ಮಾಡಿದೆ. ಅವರಿಗೆ ನಾನು ಒಂದೇ ಒಂದು ಮಾತು ಹೇಳಿದ್ದೆ, ನನಗೆ ನನ್ನ ಕರಿಯರ್ ಮುಗಿದಾಗ ಭಾಳ ದೊಡ್ಡ ಮನೆ ಇರಲಿಕ್ಕಿಲ್ಲ, ಬಂಗ್ಲೋ ಇರಲಿಕ್ಕಿಲ್ಲ, ಲಕ್ಸುರಿ ಕಾರ್ ಇರಲಿಕ್ಕಿಲ್ಲ, ಭಾಳಷ್ಟು ದುಡ್ಡು ಇರಲಿಕ್ಕಿಲ್ಲ. ಬಟ್ ನಾನು ಏನು ಗಳಿಸ್ತೀನಿ ಅಂದರೆ ದಿವಸಕ್ಕೊಂದು 100 ಸಲ್ಯೂಟ್ಸನ್ನು ಏನು ಗಳಿಸ್ತೀನಿಲ್ಲ, ಅದಕ್ಕಿಂತ ನನಗೆ ಹೆಮ್ಮೆ, ಅದಕ್ಕಿಂತ ಹೆಚ್ಚಿಂದ ಏನೂ ಬೇಕಾಗಿಲ್ಲ ಅಂತ ಹೇಳಿದೆ. ಸೊ ಅಲ್ಲಿಂದ ಅದ್ರ ಬಗ್ಗೆ ಚರ್ಚೆ ಆಗಲೇ ಇಲ್ಲ, ಅಲ್ಲಿಂದ ಮುಗಿಯುತ್ತೆ. ನಾನು ಆಮೇಲೆ ಹುಬ್ಳಿಗೆ ಹೋಗ್ತೀನಿ. ಹುಬ್ಳಿಯಲ್ಲಿ ಆದ ನಂತರ ಸುಮಾರು ಒಂದು 3-4 ತಿಂಗಳಲ್ಲಿ ನನ್ನದೊಂದು ಕಾಲ್ ಲೆಟ್ರ್ ಬರುತ್ತೆ. ಇನ್ನೊಂದು ಅಲ್ಲಿ ಏನಾಗುತ್ತೆ ಎಪಿಸೋಡು ಅಂತಂದರೆ, ಈ ಥರ ಕಾಲ್ ಲೆಟ್ರ್ ಬಂದಾಗ ನಮ್ಮ ತಂದೆ ಕಡೆಯಿಂದ ಒಂದು ಅಫಿಡೇವಿಟನ್ನು, ಬಾಂಡನ್ನು ಸೈನ್ ಮಾಡಬೇಕಾಗುತ್ತೆ. ಓಕೆ. ಆ ಬಾಂಡಲ್ಲಿ ಸೈನ್ ಮಾಡಬೇಕಾದ್ರೆ ನಮ್ಮ ತಂದೆ ಒಪ್ಪಲ್ಲ, ಯಾಕಂದರೆ ನಮ್ಮ ತಂದೆ ನಾನೇ ಕೊನೆ ಮಗ, ನನಗೊಬ್ಬ ಅಣ್ಣ, 2 ಅಕ್ಕಂದ್ರು, ಹಂಗೆ ಸಣ್ಣವ್ರನ್ನ ಇರೋದ್ರಿಂದ ನನ್ನನ್ನು ಭಾಳ ಪ್ಯಾಂಪರ್ಡ್ ಆಗಿ ಬೆಳೆಸಿದ್ರು, ಭಾಳ ಪ್ರೀತಿಯಿಂದ ಬೆಳೆಸಿದ್ರು. ಆಮೇಲೆ ನಮ್ಮದು ಒಂದು ಬಿಸ್ನೆಸ್ ಫ್ಯಾಮಿಲಿ, ವೆಲ್ ಟು ಡೂ ಫ್ಯಾಮಿಲಿ, ಒಂದು ಎಸ್ಟಾಬ್ಲಿಷ್ಡ್ ಬಿಸ್ನೆಸ್ ಇತ್ತು. ಹಾಗಾಗಿ ನಮ್ಮ ತಂದೆ ಇಂಟೆನ್ಷನ್ ಏನು ಅಂತಂದರೆ, ಏನು ದುಡ್ಡಿಗೇನು ಕೊರತೆ ಇಲ್ಲ, ಮತ್ತು ನೀ ಯಾಕಲ್ಲಿ ಆರ್ಮಿಗೆ ಹೋಗಿ ಸೇರಬೇಕು, ಎಲ್ಲೋ ಹೋಗಿ ಯಾಕೆ ಸರ್ವ್ ಮಾಡಬೇಕು, ಇದ್ದಿದ್ದೇ ಬಿಸ್ನೆಸ್ ನೋಡ್ಕೋಬೋದಲ್ಲ, ಅಷ್ಟು ದೂರ ಯಾಕೆ ಹೋಗೋದು, ಹಾಗಾಗಿ ನೀನು ಹೋಗೋದು ಬೇಡ, ನಾನು ಬಾಂಡು ಸೈನ್ ಮಾಡಲ್ಲ ಅಂತ ಕುಂತರು. ನಾನು ಅವಾಗ ಯಾವ ಮಠಕ್ಕೆ ರೆಡಿ ಆಗಿಬಿಟ್ಟಿದ್ದೆ ಅಂತಂದರೆ, ಹೋಗಲಿಕ್ಕೆ ನನಗೆ ಎಷ್ಟು ಆಸೆ ಇತ್ತು ಅಂತಂದರೆ, ಅವ್ರು ಸೈನ್ ಮಾಡಲಿಲ್ಲ ಅಂದರೆ ಅವ್ರ ಸೈನ್ ಥರ ನಾನೇ ಒಂದು ಫ್ರಾಡ್ ಸಿಗ್ನೇಚರ್ ಹಾಕಿ ನಾನು ಕಳಿಸ್ಬಿಡೋಣ ಅಂತ ಡಿಸೈಡ್ ಮಾಡಿಬಿಟ್ಟಿದ್ದೆ. ಬಟ್ ಹೋಗೋಕ್ಕೆ ಅದು ಮಾಡೋಕ್ಕಿಂತ ಮುಂಚೆ ನಮ್ಮ ತಾಯಿ ಹತ್ರ ಹೋಗ್ತೀನಿ, ಹೇಳ್ತೀನಿ ಹಿಂಗೆ ನಾನು ಹೋಗಲೇಬೇಕು, ನೀವೇನಾದರೂ ಒಪ್ಸೋಕ್ಕಾಗತ್ತಾ ಅಂತ. ನಮ್ಮ ತಾಯಿ, ಅವರು ಕೂಡ ತಾಯಿ ಅಂದಮೇಲೆ ಸಾಫ್ಟ್ ಕಾರ್ನರ್ ಇದ್ದೇ ಇರುತ್ತೆ, ಮಗನಿಗೋಸ್ಕರ ಅದೊಂದು ಪ್ರೀತಿ ಅದು ಇದ್ದೇ ಇರುತ್ತೆ. ಬಟ್ ಅವರು ಒಂದು ಸ್ಟ್ಯಾಂಡನ್ನು ತೊಗೊತಾರೆ. ಅವ್ರು ಹೋಗಿ ನಮ್ಮ ತಂದೆಗೆ ಹೇಳ್ತಾರೆ, ನೋಡಿ ಅವನಿಗೆ ಇಷ್ಟ ಇದೆ ಅಂತಂದರೆ, ಅವ್ನು ಆರ್ಮಿಗೆ ಹೋಗ್ತಾನೆ, ದೇಶ ಸೇವೆ ಮಾಡ್ತಾನೆ ಅಂದರೆ, ಅವನಿಗೆ ಏನು ಇಷ್ಟ ಇದೆಯಲ್ಲ ಅದನ್ನು ಮಾಡೋಕ್ಕೆ ಬಿಡಿ. ಆಮೇಲೆ ಯಾವುದೋ ಒಂದು 5-6 ವರ್ಷದ ನಂತರ ನಮ್ಮನ್ನು ಬಂದು ಹೇಳಬಾರ್ದು, ಅವನು ನಿಮ್ಮಿಂದ ನನ್ನ ಜೀವನ ಹಾಳಾಯಿತು ಅಂತ ಹೇಳಬಾರ್ದು, ಹಾಗಾಗಿ ಅವ್ನು ಕಳಿಸ್ಬಿಡೋಣ. ಆವಾಗ ನಮ್ಮ ತಂದೆ ಕಷ್ಟಪಟ್ಟು ಒಪ್ಪಿ ಸೈನ್ ಮಾಡ್ತಾರೆ. ಆಮೇಲೆ ನಾನು ಇಂಡಿಯನ್ ಮಿಲಿಟರಿ ಅಕಾಡೆಮಿ ಧಾರವಾಡಕ್ಕೆ ಹೋಗಿ ಜಾಯ್ನ್ ಆಗ್ತೀನಿ.